ಅಲ್ವೇ? ಕೇಳಿಸ್ತಾ ಇದೆಯಾ ಮಕ್ಕಳೇ? ಸ್ಟಾಪ್ ಶೇರ್ ಏನು ಬರ್ತದ? ಅವರಿಗೆ ಕಾಣಿಸುತ್ತೆ ಕಾಣಿಸುತ್ತೆ. ಹಲೋ, ಓಕೆ. Multiple choice questions on unit 1, that is valuation of goodwill and shares. ನಿಮಗೆ 2 ಮಾರ್ಕ್ ಎಲ್ಲ ನಾವು ಡಿಸ್ಕಸ್ ಮಾಡಿ ಆಗಿದೆ. ಇವಾಗ ಸ್ಟ್ರೇಟ್ ವೇ ನಾವು MCQs ಅನ್ನ ನೋಡುವ. MCQ ಅನ್ನ ಆನ್ಸರ್ ಮಾಡೋ ಮುಂಚೆ ಕೆಲವು ಅಂಶಗಳನ್ನು ನೀವು ಗಮನಿಸಬೇಕಾಗ್ತದೆ. ಅದು ನಿಮಗೂ ಗೊತ್ತಿದೆ ಕೆಲವರಿಗೆ. ಅದು ಟಾಪಿಕ್ ಯಾವ್ದಂತ ನೋಡ್ಬೇಕು. ಆ MCQ ಇಸ್ ರಿಲೇಟೆಡ್ ಟು ವಿಚ್ ಟಾಪಿಕ್. ಓಕೆ, ಆ ಟಾಪಿಕ್ನ ಹೊರಗಡೆ ಇರುವಂತಹ ಇದನ್ನ ಕ್ವೆಶನ್ಗೆ ಆಲ್ಟರ್ನೇಟಿವ್ಸ್ ಏನಿರುತ್ತೆ ಟಾಪಿಕ್ ಅನ್ನ ಹೊರಗಡೆ ಇರೋದು, ಅದನ್ನ ನಿಗ್ಲೆಕ್ಟ್ ಮಾಡಿ ಬೆಸ್ಟ್ 2 ಆಲ್ಟರ್ನೇಟಿವ್ಸ್ ನಲ್ಲಿ ಒಂದು ಕರೆಕ್ಟ್ ಆನ್ಸರ್ ಇರ್ತದೆ, ಅದನ್ನ ನೀವು ಚೂಸ್ ಮಾಡ್ಬೇಕು. ಅದು ಆ ಮಾಹಿತಿಯನ್ನು ಮತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೇನೆ ಆಮೇಲೆ. ಕ್ವೆಶನ್ ಅನ್ನ ನೋಡುವ. ಕ್ವೆಶನ್ ನಂಬರ್ 1, ಗುಡ್ ವಿಲ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅವರು. ಗುಡ್ ವಿಲ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್, ಕರೆಕ್ಟ್ ಆಪ್ಷನ್. ಅದು ಫಿಕ್ಟಿಷಿಯಸ್ ಅಸೆಟ್ ಅಲ್ಲ, ಅದು ಕರೆಂಟ್ ಅಸೆಟು ಅಲ್ಲ, ಲಿಕ್ವಿಡ್ ಅಸೆಟು ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್. ಕೆಲವೊಮ್ಮೆ ಗುಡ್ ವಿಲ್ ಈಸ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂತ ಕೊಡ್ತಾರೆ, ಅವಾಗ ಅದು ಕರೆಕ್ಟ್. ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಕೆಲವೊಮ್ಮೆ ಗುಡ್ ವಿಲ್ ಈಸ್ ಪರ್ಮನೆಂಟ್ ಅಸೆಟ್ ಅಂತ ಕೊಡ್ತಾರೆ, ಅದು ಕೂಡ ಕರೆಕ್ಟೇ. ನೋಡ್ಕೊಳ್ಳಿ, ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಇದು ಕರೆಕ್ಟ್ ಆಪ್ಷನ್. ಕ್ವೆಶನ್ ನಂಬರ್ 2, excess amount over and above net assets is called. Excess amount over and above net assets is called dash. ಅಂದ್ರೆ ನೆಟ್ ಅಸೆಟ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ಎಕ್ಸೆಸ್ ಇರುವಂತಹ ಇದನ್ನ ಅಮೌಂಟ್ ಅನ್ನ ಏನಂತ ಹೇಳ್ತೀವಿ? ಈಗ ನೆಟ್ ಅಸೆಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಸೆಕೆಂಡ್ ಕ್ವೆಶನ್ಗೆ ನಾನು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಕಂಪನಿ ಇರುತ್ತೆ, ಎಕ್ಸ್ ಕಂಪನಿ will take over Y company, okay, for total amount of rupees 1 lakh. 1 ಲಕ್ಷಕ್ಕೆ ಅದು ಪರ್ಚೇಸ್ ಮಾಡುತ್ತೆ ಎಕ್ಸ್ ಕಂಪನಿ, Y ಕಂಪನಿಯನ್ನು. ಆದ್ರೆ ನೆಟ್ ಅಸೆಟ್ಸ್ ಪ್ರಕಾರ Y ಕಂಪನಿಯ ನೆಟ್ ಅಸೆಟ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ನೆಟ್ ಅಸೆಟ್ಸ್ ಅಂದ್ರೆ ಗೊತ್ತಲ್ಲ ನಿಮಗೆ, ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್, ಅದು 75,000 ಬರುತ್ತೆ ಅಂತ ಅನ್ಕೊಳ್ಳಿ. ನೆಟ್ ಅಸೆಟ್ಸ್ ಆಫ್ Y ಕಂಪನಿ 75,000. ಆದ್ರೆ ಇವ್ರು ಕೊಟ್ಟಿರೋದು ಎಷ್ಟು ಪ್ರೈಸ್? ಅವರಿಗೆ 75 ಕೊಡಲ್ಲ, ಇವರು 1 lakh ಕೊಡ್ತಾರೆ. ಸೊ ಎಕ್ಸೆಸ್ ಎಷ್ಟು ಕೊಟ್ಟಂಗಾಯ್ತು? 25,000 ಕೊಟ್ಟಂಗಾಯ್ತು. ಹಾಗಾಗಿ ಎಕ್ಸೆಸ್ ಅಮೌಂಟ್ ಓವರ್ ಅಂಡ್ ಅಬೋವ್ ನೆಟ್ ಅಸೆಟ್ ಈಸ್ ಕಾಲ್ಡ್ ಎಸ್ ಗುಡ್ ವಿಲ್. ಯಾಕೆ ಜಾಸ್ತಿ ಕೊಡ್ತೀವಿ? ಈಗ ಒಂದು ಫರ್ಮ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ 75,000 ಕೊಡೋ ಬದಲು ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ. ಅಂದ್ರೆ 25,000 ಹೆಚ್ಚುವರಿಯಾಗಿ ಏನ್ ಕೊಡ್ತೀವಲ್ಲ ಅದನ್ನ ನಾವು ಗುಡ್ ವಿಲ್ಗೋಸ್ಕರ ಕೊಡುವಂಥದ್ದು. ಗೊತ್ತಾಯ್ತು? ಗುಡ್ ವಿಲ್ಗೋಸ್ಕರ ಕೊಡುವಂಥದ್ದು. ಸೊ ರೈಟ್ ಆಪ್ಷನ್ ಈಸ್ ಡಿ, ಗುಡ್ ವಿಲ್. ಸರ್ಪ್ಲಸ್ ಅಲ್ಲ, ಅದು ಸೂಪರ್ ಪ್ರಾಫಿಟ್ ಅಲ್ಲ, ರಿಸರ್ವ್ ಅಲ್ಲ. ಗೊತ್ತಾಯ್ತು? ಎಕ್ಸೆಸ್ ಆಫ್ ಆಕ್ಚುಯಲ್ ಅಮೌಂಟ್ ಓವರ್ ದ ನೆಟ್ ಅಸೆಟ್ ಈಸ್ ಕಾಲ್ಡ್ ಎಸ್ ಗುಡ್ ವಿಲ್. ಥರ್ಡ್ ಕ್ವೆಶನ್, ಎಕ್ಸೆಸ್ ಆಫ್ ಅವರೇಜ್ ಪ್ರಾಫಿಟ್ಸ್ ಓವರ್ ನಾರ್ಮಲ್ ಪ್ರಾಫಿಟ್ ಈಸ್ ಟರ್ಮ್ಡ್ ಎಸ್ ಡ್ಯಾಶ್. ಇಲ್ಲಿ ನೋಡಿ, ಇಲ್ಲಿ ಎಕ್ಸೆಸ್ ಆಫ್ ಪ್ರಾಫಿಟ್ಸ್ ಬಂತು. ಅವರೇಜ್ ಪ್ರಾಫಿಟ್ಸ್ ಜಾಸ್ತಿ ಇರುತ್ತೆ, ನಾರ್ಮಲ್ ಪ್ರಾಫಿಟ್ಸ್ ಕಡಿಮೆ ಇರುತ್ತೆ. ಹಾಗಿದ್ರೆ ಡಿಫರೆನ್ಸ್ ಅನ್ನ ಏನ್ ಹೇಳ್ತೀವಿ ನಾವು? ಎಸ್, ಡಿಫರೆನ್ಸ್ ಏನ್ ಹೇಳ್ತೀವಿ? ಸೂಪರ್ ಪ್ರಾಫಿಟ್. ರೈಟ್ ಆಪ್ಷನ್ ಈಸ್ ಸೂಪರ್ ಪ್ರಾಫಿಟ್, ಬಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅವರೇಜ್ ಪ್ರಾಫಿಟ್ ಸರಾಸರಿ ಲಾಭ ಎಷ್ಟು ಬಂದಿದೆ? ಒಂದು 4 ವರ್ಷ ಸರಾಸರಿ ಲಾಭ 50,000 ಅಂತ ಅನ್ಕೊಳ್ಳಿ. ಬಟ್ ನಾರ್ಮಲ್ ಪ್ರಾಫಿಟ್ 40,000 ಬರುತ್ತೆ. ಸೊ ಸರಾಸರಿ ಲಾಭ ಜಾಸ್ತಿ ಇದ್ದು ಸಾಧಾರಣ ಲಾಭ ಕಡಿಮೆ ಇರುವಾಗ 50,000 ಮೈನಸ್ 40,000, 10,000 ಈಸ್ ಟೇಕನ್ ಎಸ್ ಸೂಪರ್ ಪ್ರಾಫಿಟ್.
ಸೊ ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಅವರೇಜ್ ಆಕ್ಚುಯಲ್ ಪ್ರಾಫಿಟ್ಸ್ ಮೈನಸ್ ನಾರ್ಮಲ್ ಪ್ರಾಫಿಟ್ಸ್. ಅದನ್ನೇ ನಾವು ಎಕ್ಸೆಸ್ ಆಫ್ ಅವರೇಜ್ ಪ್ರಾಫಿಟ್ ಓವರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿ ಹೇಳೋದು. 4ನೇ ಕ್ವೆಶ್ಚನ್, ಅ ಫರ್ಮ್ ಗುಡ್ ವಿಲ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಡ್ಯಾಶ್. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ನಿಮಗೆ? ಇಸ್ ಇಟ್ ಆಡಿಬಲ್? Okay. 4th question. A firm's goodwill is not affected by dash. ಅಂದ್ರೆ ಒಂದು ಕಂಪನಿಯ ಬಿಸ್ನೆಸ್ ನಲ್ಲಿ ಇರುವಂತಹ ಗುಡ್ವಿಲ್ ಮೇಲೆ ಯಾವುದು ಪರಿಣಾಮ ಬೀರೋದಿಲ್ಲ ಅಂತ. ಗುಡ್ವಿಲ್ ಮೇಲೆ ಪರಿಣಾಮ ಬೀರದೇ ಇರುವಂತಹ ಅಂಶ ಯಾವುದು? ಬೀರುವುದಲ್ಲ, ಬೀರದೇ ಇರೋದು ಯಾವುದು? ಲೊಕೇಶನ್? ಇಲ್ಲ, ಲೊಕೇಶನ್ ಖಂಡಿತವಾಗಿ ಪರಿಣಾಮ ಬೀರುತ್ತೆ. ಬೆಟರ್ ಲೊಕೇಶನ್ ಇದ್ರಲ್ಲಿ ಗುಡ್ವಿಲ್ ಜಾಸ್ತಿ ಇರುತ್ತೆ ಆ ಕಂಪನಿಯಲ್ಲಿ. ರೆಪ್ಯುಟೇಷನ್ ಅಂತೂ ಗುಡ್ವಿಲ್ ಅಂತೇನೆ ಆಯ್ತು. ಸಿ, ಕಸ್ಟಮರ್ ಸರ್ವಿಸ್. ನೋಡಿ, ಸಿ ಆಪ್ಷನ್, ಕಸ್ಟಮರ್ ಸರ್ವಿಸ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಯಾವುದೇ ಕಂಪನಿಯ ಬಿಸ್ನೆಸ್ ಗುಡ್ವಿಲ್ ಇದ್ದೇ ಇರ್ತದೆ. ಹಾಗಿದ್ರೆ ಡಿ, ನನ್ ಆಫ್ ದ ಅಬೋ. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಇದು ಯಾವ 3 ಅಂಶವೂ ಕೂಡ ಪರಿಣಾಮ ಬೀರುತ್ತೆ. ಪರಿಣಾಮ ಬೀರದೇ ಇರುವಂತದ್ದು ಯಾವ್ದು ಕೇಳಿದ್ರೆ ಡಿ, ನನ್ ಆಫ್ ದ ಅಬೋ. ಸೊ 5th question, WA ಮೆಥಡ್ ಈಸ್ ಫಾಲೋಡ್ ವೆನ್ ಪ್ರಾಫಿಟ್ಸ್ ಆರ್ ಡ್ಯಾಶ್. WA ಅಂತ ಹೇಳಿದ್ರೆ ವೇಟೆಡ್ ಅವರೇಜ್ ಅಂತ. ವೇಟೆಡ್ ಅವರೇಜ್ ಮೆಥಡ್ ನೋಡಿ, ಅವರೇಜ್ ಪ್ರಾಫಿಟ್ಸ್ ಮೆಥಡ್ ಅಲ್ಲಿ 2 ಟೈಪ್ ಇದೆ. ಒಂದು ಸಿಂಪಲ್ ಅವರೇಜ್ ಪ್ರಾಫಿಟ್, ಇನ್ನೊಂದು ವೇಟೆಡ್ ಅವರೇಜ್ ಪ್ರಾಫಿಟ್. ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇಲ್ಲಿ ಅವ್ರ ಕ್ವೆಶನ್ ಏನು ಕೇಳಿದ್ರೆ, ವೇಟೆಡ್ ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನ ಯಾವ ಸಂದರ್ಭದಲ್ಲಿ ನೀವು ಫಾಲೋ ಮಾಡ್ತೀರಾ ಅಂತ. ಎ, ವೆನ್ ಪ್ರಾಫಿಟ್ಸ್ ಆರ್ ಈಕ್ವಲ್. ಪ್ರಾಫಿಟ್ಸ್ ಎಲ್ಲವೂ ಈಕ್ವಲ್ ಇರುವಾಗ, ಪ್ರತಿ ವರ್ಷ 40,000 ಹೀಗಿರುವಾಗ ಅದನ್ನು ಫಾಲೋ ಮಾಡ್ತೀರಾ? ಅಥವಾ ಫ್ಲಕ್ಚುಯೇಟಿಂಗ್ ಇರುವಾಗ 40,000, 50,000, ಆಮೇಲೆ ಮತ್ತೆ 30,000, ಮತ್ತೆ 70,000, ಆ ತರ ಫ್ಲಕ್ಚುಯೇಷನ್, ಓಕೆ, ಜಾಸ್ತಿ ಕಡಿಮೆ ಇರುವಾಗ ಫಾಲೋ ಮಾಡ್ತೀರಾ? ಅಥವಾ ಸಿ ಆಪ್ಷನ್ ನೋಡಿ, ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಇರುವಾಗ ಫಾಲೋ ಮಾಡ್ತೀರಾ? ಅಥವಾ ಡಿ, ನನ್ ಆಫ್ ಎಬವ್ ಅಂತ ಕೇಳ್ತಾರ ಅವ್ರು. ಸೊ ರೈಟ್ ಆಪ್ಷನ್ ಈಸ್ ಸಿ, ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರುವಾಗ. ಒಂದು ಪ್ರಾಫಿಟ್ ಒಂದೇ ಏರಿಕೆ ಕ್ರಮದಲ್ಲಿ ಇರುವಾಗ ಅಥವಾ ಇಳಿಕೆ ಕ್ರಮದಲ್ಲಿ ಇರುವಾಗ ಅಂತ ಕಂಪನಿಯ ಪ್ರಾಫಿಟ್ಸ್ ಅನ್ನ ವೇಟೆಡ್ ಅವರೇಜ್ ಮೆಥಡ್ ಅಲ್ಲಿ ನಾವು ಏನ್ ಮಾಡ್ತೀವಿ? ಅರೇಂಜ್ ಮಾಡ್ತೀವಿ. ವೇಟೆಡ್ ಅವರೇಜ್ ಮೆಥಡ್ ಅಪ್ಲೈ ಆಗೋದು ಯಾವಾಗ? ಅನ್ವಯ ಆಗೋದು ವೆನ್ ದ ಪ್ರಾಫಿಟ್ಸ್ ಆರ್ ಐದರ್ ಇನ್ ಇನ್ಕ್ರೀಸಿಂಗ್ ಟ್ರೆಂಡ್ ಆರ್ ಡಿಕ್ರೀಸಿಂಗ್ ಟ್ರೆಂಡ್. ಗೊತ್ತಾಯ್ತು ನಿಮ್ಗೆ? ಓಕೆ. 6th question ನೋಡ್ಕೊಳ್ಳಿ. ಇಕ್ವೇಶನ್ ಟು ಗೆಟ್ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಮೆಥಡ್ ಇಸ್ ಡ್ಯಾಶ್. ಅಂದ್ರೆ ಕ್ಯಾಪಿಟಲೈಸೇಷನ್ ಮೆಥಡ್ ನಲ್ಲಿ, ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ ಅಥವಾ ಸೂಪರ್ ಪ್ರಾಫಿಟ್, ಓಕೆ, ಆ ಮೆಥಡ್ ಅಲ್ಲಿ ಗುಡ್ ವಿಲ್ ಅನ್ನ ಯಾವ ಒಂದು ಹಲೋ, ಹಾ 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 ಆಮೇಲೆ ಮಾಡ್ತೀನಪ್ಪ, ಆಮೇಲೆ ಮಾಡ್ತೀನಿ. ಹೇಗೆ? ಹೌದು, ಒಂದ್ ನಿಮಿಷ ಮಾಡ್ತೇನೆ.  ಇವಾಗ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್? ಓಕೆ, ಇವಾಗ ಕಾಣಿಸ್ತಾ ಇದೆಯಲ್ಲ? ಓಕೆ, ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ನಾವು. ನೋಡಿ, ಪ್ರೀವಿಯಸ್ ಒನ್ ಮುಂದಿನ ಇದು. ಸೆವೆಂತ್ ಕ್ವೆಶ್ಚನ್ ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್?
ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಓಕೆ ಓಕೆ. 7th ಕ್ವೆಶ್ಚನ್ ನೋಡಿ. ಕ್ಯಾಪಿಟಲ್ ಎಂಪ್ಲಾಯ್ಡ್ 8 ಲ್ಯಾಕ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಬಿಸ್ನೆಸ್ ನಲ್ಲಿ, ಕಂಪನಿಯ ಬಿಸ್ನೆಸ್ ನಲ್ಲಿ ಟೋಟಲ್ ಬಂಡವಾಳ ತೊಡಗಿಸಿದ್ದು 8 ಲಕ್ಷ ರೂಪಾಯಿ. ಆಮೇಲೆ NRR 15% ಇದೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ 15% ಸಿಗುತ್ತೆ. ಅಂದ್ರೆ ವಾಟ್ ಈಸ್ 15% ಆಫ್ 8 ಲ್ಯಾಕ್? ಹೌದು, ಅದು 1,20,000. 15 8 120. ಸೊ 1,20,000 ರಿಟರ್ನ್ ಸಿಗುತ್ತೆ. ಬಟ್ ಪ್ರಾಫಿಟ್ ಆಫ್ ದ ಇಯರ್ ಈಸ್ 12 ಲ್ಯಾಕ್. ಪ್ರಾಫಿಟ್ ಆಫ್ ದ ಇಯರ್ ಈಸ್ 12 ಲ್ಯಾಕ್. ಗುಡ್ ವಿಲ್ ಈಸ್ ಹೌ ಮಚ್? ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. 1 ನಿಮಿಷ. ಇಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದಂದ್ರೆ ನೋಡ್ಕೊಳ್ಳಿ. 7th ಕ್ವೆಶ್ಚನ್ಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ 8 ಲ್ಯಾಕ್ ಮೈನಸ್ ಹಾಫ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್ ತಗೊಳ್ಬೇಕು. ಓಕೆ, ಹಾಫ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್ ಎಷ್ಟಾಯ್ತು? 8 ಲ್ಯಾಕ್ ಮೈನಸ್ 6 ಲ್ಯಾಕ್, 2 ಲ್ಯಾಕ್ ಬಂತಲ್ಲ. ಸೊ 2 ಲ್ಯಾಕ್ ಬಂದ್ಮೇಲೆ ಅದನ್ನ ಏನ್ ಮಾಡ್ಬೇಕು ಈಗ? 15% ಅಂದ್ರೆ ಎಷ್ಟಾಯ್ತು? ಫಾರ್ಮುಲಾ ಇದೆ ಅಲ್ಲಿ, ನಾನು ಹೇಳ್ತೇನೆ ನಿಮಗೆ. 1 ನಿಮಿಷ. ಕ್ಯಾಪಿಟಲ್ ಎಂಪ್ಲಾಯ್ಡ್ 8 ಲ್ಯಾಕ್, ನಾರ್ಮಲ್ ರೇಟ್ ಈಸ್ 15%, ಪ್ರಾಫಿಟ್ ಆಫ್ ದ ಇಯರ್ ಈಸ್ 12 ಲ್ಯಾಕ್. ಸೊ ಗುಡ್ವಿಲ್ ಈಸ್, ಗುಡ್ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಮೆಥಡ್ ಏನು ಕೇಳಿದ್ರೆ, ದಿಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಇವಾಗ ಎಷ್ಟಾಗುತ್ತೆ ಅಂದ್ರೆ ಅದು 72 ಲ್ಯಾಕ್ಸ್ ಆಗುತ್ತೆ. ಹೇಗೆ ಕೇಳಿದ್ರೆ, ಈಗ ನೋಡಿ, ಪ್ರಾಫಿಟ್ ಆಫ್ ದ ಇಯರ್ 12 ಲ್ಯಾಕ್ಸ್ ಇದೆಯಲ್ಲ. ಓಕೆ, ಪ್ರಾಫಿಟ್ ಆಫ್ ದ ಇಯರ್ 12 ಲ್ಯಾಕ್ಸ್ ಇದೆ. ನಾರ್ಮಲ್ ರೇಟ್ 15% ಇದೆ. ಸೊ 12 ಲ್ಯಾಕ್ ಮೈನಸ್ 1,20,000. 12 ಲ್ಯಾಕ್ ಮೈನಸ್ 1,20,000 ಎಷ್ಟಾಯ್ತು? 10,80,000 ಬಂತಾ? 10,80,000 ಡಿವೈಡೆಡ್ ಬೈ 15%. ಗುಡ್ವಿಲ್ ಈಸ್ ಈಕ್ವಲ್ ಟು 10,80,000 capital employed, average capital employed divided by normal rate of return. So ಮಾಡಿ ನೋಡುವ. 10,80,000 divided by 15%. 15 ಅಲ್ಲ, 15%. 15 by 100. ಸೊ ಆನ್ಸರ್ ಇಸ್ ಬರುತ್ತೆ ಎಕ್ಸಾಕ್ಟ್ಲಿ. ಸೊ ಅದು ಕರೆಕ್ಟ್ ಆನ್ಸರ್. ನಾನು ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಒಂದು ನಿಮಿಷ ವೇಟ್ ಮಾಡಿ. ಈಗ ನೋಡಿ, ಫಸ್ಟ್ ಏನ್ ಮಾಡಬೇಕು? ಕ್ಯಾಪಿಟಲ್ ಎಂಪ್ಲಾಯ್ಡ್ 8 ಲ್ಯಾಕ್ಸ್ ಇದೆ, ಮೈನಸ್ ಹಾಫ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್ ಮಾಡಬೇಕು. ಸೊ ನಾ ಇಲ್ಲಿ ಬರೀತೇನೆ 8 ಲ್ಯಾಕ್ಸ್ ಮೈನಸ್ ಹಾಫ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್. ಕರೆಂಟ್ ಇಯರ್ಸ್ ಪ್ರಾಫಿಟ್ ಎಷ್ಟು? ಕರೆಂಟ್ ಇಯರ್ಸ್ ಪ್ರಾಫಿಟ್ ಈಸ್ ಹೌ ಮಚ್ ಇಟ್ ಈಸ್ ಗಿವನ್? 12 ಲ್ಯಾಕ್ಸ್. ಸೊ ನೋಡ್ಕೊಳ್ಳಿ, 8 ಲ್ಯಾಕ್ಸ್ ಮೈನಸ್ ಹಾಫ್ ಆಫ್ 12 ಲ್ಯಾಕ್ಸ್ 6 ಲ್ಯಾಕ್ ಈಸ್ ಈಕ್ವಲ್ ಟು 2 ಲ್ಯಾಕ್ಸ್. ಹೌದಾ? ಇದು 2 ಲ್ಯಾಕ್ಸ್ ಅವರೇಜ್ ಕ್ಯಾಪಿಟಲ್, 2 ಲ್ಯಾಕ್ಸ್ ಬಂತು. 2 ಲ್ಯಾಕ್ಸ್ ಇಸ್ ದ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇದನ್ನ ಏನ್ ಮಾಡ್ಬೇಕೀಗ? ಟೋಟಲ್ ಪ್ರಾಫಿಟ್ 12 ಲ್ಯಾಕ್ಸ್. ಜಸ್ಟ್ ಮಿನಿಟ್.
Wait for a while. Normal rate of return is 15%. So what is 15% of 8 lakh? It is 1 lakh 20. So 12 lakhs ನಲ್ಲಿ 1 lakh 20 ನೀವು ಮೈನಸ್ ಮಾಡಬೇಕು. 10 lakh 80 ಬಂತಲ್ಲ. So once you get 10 lakh 80, 10 lakh 80,000 divided by 15% ಮಾಡಬೇಕು. Will you get 72 lakhs? 72 lakhs ಬರುತ್ತೆ ನೋಡಿ. ಸೊ ಇನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಅದು ಬರುತ್ತೆ. ಗೊತ್ತಾಗದಿದ್ರೆ ಮತ್ತೆ ನೋಡುವ, ಆಯ್ತಾ? ಸೊ ಕನ್ಫರ್ಮ್ಡ್ ಅಲ್ಲ? ನೆಕ್ಸ್ಟ್ ಕ್ವೆಶನ್ ನಂಬರ್ 8. ಫಾರ್ಮ್ ಅರ್ನ್ಸ್ rupees 1 lakh. ಫಾರ್ಮ್ ಅರ್ನ್ ಮಾಡೋದು 1 lakh. NRR is 10%. Assets are 11 lakh. Okay. Assets are 11 lakh. And outside liabilities are 1 lakh. 8ನೇ ಕ್ವೆಶನ್ ನೋಡ್ಕೊಳ್ಳಿ. ಫಾರ್ಮ್ ಪ್ರಾಫಿಟ್ ಮಾಡೋದು 1 ಲಕ್ಷ ರೂಪಾಯಿ. ಅದರ ನಾರ್ಮಲ್ ರೇಟ್ ಈಸ್ 10% ಇದೆ. ಅಸೆಟ್ಸ್ ಆರ್ 11 lakhs ಇದೆ. ಔಟ್ಸೈಡ್ ಲಯಬಿಲಿಟಿ 1 lakh ಇದೆ. ಹಾಗಿದ್ರೆ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾರೆ ಅವರು. ಸೊ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್ ಅಲ್ಲಿ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೈನಸ್ ನೆಟ್ ಅಸೆಟ್ಸ್ ಮಾಡ್ಬೇಕು ನಾವು. ವಾಟ್ ಈಸ್ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್? ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಬರುತ್ತೆ ಮೈನಸ್ ನೆಟ್ ಅಸೆಟ್ಸ್ ಎಷ್ಟು ಬರುತ್ತೆ? ಸೊ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 11 lakhs ಬರುತ್ತೆ, ಮೈನಸ್ ನೆಟ್ ಅಸೆಟ್ಸ್ 10 lakhs is equal to 1 lakh is the goodwill. Right answer. Okay. Next question. Ninth question. ROI means ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಯಾವುದು? ಅದರ ಎಕ್ಸ್ಪಾಂಡಿಂಗ್ ಟರ್ಮ್ ಅದು. ROI ಮೀನ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರೇಟ್ ಆಫ್ ಇನ್ವೆಸ್ಟ್ಮೆಂಟ್, ರೆವಿನ್ಯೂ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರೈಟ್ ಟು ಇನ್ವೆಸ್ಟ್ಮೆಂಟ್. ಇಟ್ ಈಸ್ ಅ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. 10th ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪರ್ಪಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್? ಶೇರ್ನ ನೀವು ವ್ಯಾಲ್ಯೂ ಮಾಡುವಂತಹ ಉದ್ದೇಶ ಯಾವುದು ಅಂತ. ಈ ಕೆಳಗಿನಲ್ಲಿ ಯಾವ ಉದ್ದೇಶದಿಂದ ನೀವು ಶೇರನ್ನ ವ್ಯಾಲ್ಯೂ ಮಾಡ್ತೀರಾ ಅಂತ. ಒಂದು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್, ಇನ್ನೊಂದು ಅಮಲ್ಗಮೇಷನ್ ಆಫ್ ಬಿಸ್ನೆಸ್ ಆಫ್ ಅ ಕಂಪನಿ, ಮೂರನೇದು ಅಕ್ವಿಸಿಷನ್ ಆಫ್ ಅ ಕಂಪನಿ, ನಾಲ್ಕನೇದು ಆಲ್ ಆಫ್ ದೀಸ್ ಅಂತ. ಎಲ್ಲ ಉದ್ದೇಶಕ್ಕಾಗಿ ಬರುತ್ತೆ ಆಲ್ ಆಫ್ ದೀಸ್. ನಾನು ರಿಪೀಟ್ ಮಾಡ್ತೇನೆ. ಯಾವೊಂದು ಉದ್ದೇಶಕ್ಕಾಗಿ ನೀವು ಶೇರ್ ವ್ಯಾಲ್ಯೂಯೇಷನ್ ಮಾಡ್ತೀರಿ ಅಂತ ಹೇಳಿದ್ರೆ ಟ್ಯಾಕ್ಸ್ ಪರ್ಪಸ್ಗೂ ಮಾಡ್ತೀವಿ. ಟ್ಯಾಕ್ಸ್ ಕೊಡ್ಬೇಕಂದ್ರೆ ನಾವು ಅನ್ಲೆಸ್ ಅಂಡ್ ಅಂಟಿಲ್ ವಿ ವ್ಯಾಲ್ಯೂ ದ ಶೇರ್ಸ್ ವಿ ಕೆನಾಟ್ ಕಮ್ ಟು ನೋ ಎಕ್ಸಾಕ್ಟ್ ಟ್ಯಾಕ್ಸ್ ಬ್ರೆಕೆಟ್. ಸೊ ಅಮಲ್ಗಮೇಷನ್, ಒಂದು ನಮ್ಮ ಕಂಪನಿಯನ್ನ ಇನ್ನೊಂದು ಕಂಪನಿ ಜೊತೆ ವಿಲೀನ ಪ್ರಕ್ರಿಯೆ ಮಾಡುವ ಮುಂಚೆ ನಮ್ಮ ಕಂಪನಿ ಶೇರ್ಗಳನ್ನ ನಾವು ವ್ಯಾಲ್ಯೂ ಮಾಡಬೇಕಾಗುತ್ತೆ. ಅಕ್ವಿಸಿಷನ್, ನಾವು ಬೇರೆ ಒಂದು ಕಂಪನಿಯನ್ನ ಅಕ್ವೈರ್ ಮಾಡುವಾಗ ಆ ಕಂಪನಿ ಶೇರ್ ಅನ್ನು ಕೂಡ ನಾವು ವ್ಯಾಲ್ಯೂ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಈಸ್ ಆಲ್ ಆಫ್ ದೀಸ್. ಓಕೆ, 10 ಕ್ವೆಶನ್ಸ್ ಆಯ್ತು. ಉಳಿದ ಕ್ವೆಶನ್ಸ್ ಅನ್ನ ಈಗ ನೋಡೋಣ. Okay, 11th question. 11th question goes here. Goodwill is paid for dash. ಯಾವುದಕ್ಕೋಸ್ಕರ ಗುಡ್ವಿಲ್ ಅನ್ನ ನಾವು ಪೇ ಮಾಡ್ತೀವಿ? ಈಗ ನಾವು ಬೇರೆ ಒಂದು ಬಿಸ್ನೆಸ್ ಅನ್ನ ಟೇಕ್ ಓವರ್ ಮಾಡುವಾಗ ಯಾವೊಂದು ಉದ್ದೇಶಕ್ಕೋಸ್ಕರ ಗುಡ್ವಿಲ್ ಅನ್ನ ಪೇ ಮಾಡ್ತೀವಿ? ಯಾಕೆ ಅಂತ ಹೇಳಿದ್ರೆ ಫ್ಯೂಚರ್ ಬೆನಿಫಿಟ್ಸ್. ನಮಗೆ ಒಂದು ಯೂನಿಟ್ ಅನ್ನ ಪರ್ಚೇಸ್ ಮಾಡಿದವಾಗ ಅಥವಾ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅನ್ನ ನಾವು ಕೊಂಡುಕೊಂಡವಾಗ ಆ ಬಿಸ್ನೆಸ್ ಅನ್ನ ನಡ್ಸ್ಕೊಂಡು ಹೋಗ್ತೀವಿ. ಇನ್ನು ಮುಂದೆ ಯಾವುದೋ ಒಂದು ಬಿಸ್ನೆಸ್ ಅನ್ನ ನಾವು ಪರ್ಚೇಸ್ ಮಾಡ್ತೀವಿ, ಇನ್ನು ಮುಂದೆ ಆ ಬಿಸ್ನೆಸ್ ಅನ್ನ ನಡ್ಸ್ಕೊಂಡು ಹೋಗಿ ಅಲ್ಲಿ ಪ್ರಾಫಿಟ್ಸ್ ಅನ್ನ ಮಾಡ್ತಾ ಹೋಗ್ತೀವಿ, ಫ್ಯೂಚರ್ ಪ್ರಾಫಿಟ್ಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಫ್ಯೂಚರ್ ಬೆನಿಫಿಟ್ಗೋಸ್ಕರ ನಾವು ಗುಡ್ವಿಲ್ ಅನ್ನ ಪೇ ಮಾಡೋದು. ಗುಡ್ವಿಲ್ ಈಸ್ ದ ವ್ಯಾಲ್ಯೂ ವಿಚ್ ಈಸ್ ಪೇಡ್ ಫಾರ್ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ಸ್. ಹಾಗಾಗಿ ಫ್ಯೂಚರ್ ಬೆನಿಫಿಟ್ಸ್ ನಮ್ಗೆ ಸಿಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಗುಡ್ವಿಲ್ ಇಷ್ಟ ಅಮೌಂಟ್ ಅಂತ ಹೇಳಿ ಪೇ ಮಾಡೋದು. ಯಾರಿಗೆ? ನಮ್ಗೆ ಯಾರು ಬಿಸ್ನೆಸ್ ಅನ್ನ ಸೇಲ್ ಮಾಡ್ತಾರೆ ಅವರಿಗೆ. ಪ್ರೆಸೆಂಟ್ ಬೆನಿಫಿಟ್ಸ್ಗಲ್ಲ, ಪಾಸ್ಟ್ ಬೆನಿಫಿಟ್ಸ್ಗೂ ಅಲ್ಲ, ಕರೆಂಟ್ ಬೆನಿಫಿಟ್ಸ್ಗೂ ಅಲ್ಲ, ಬಟ್ ಫಾರ್ ಫ್ಯೂಚರ್ ಬೆನಿಫಿಟ್ಸ್. ಓಕೆ, ಯಾಕಂದ್ರೆ ಗುಡ್ವಿಲ್ ಅನ್ನ ನಾವು ಫೈಂಡ್ ಔಟ್ ಮಾಡೋದು ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ಸ್ಗೋಸ್ಕರ.
12th question. Quoted shares are dash. Quoted shares are dash. Options ನೋಡಿ. Not listed, then listed, ಮೂರನೇದು purchased by investors, and ನಾಲ್ಕನೇದು gifted to investors. ಕೋಟೆಡ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕೇಳಿರ್ಬೇಕು ನೀವು. ಕೋಟೆಡ್ ಶೇರ್ಸ್ ಅಂತ ಹೇಳಿದ್ರೆ ವಾಟ್ ಎವರ್ ಶೇರ್ಸ್ ಆರ್ ಡೆಲ್ಟ್ ಥ್ರೂ ರೆಕಾಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ, ದೇ ಆರ್ ಆಲ್ ಕಾಲ್ಡ್ ಕೋಟೆಡ್ ಇನ್ವೆಸ್ಟ್ಮೆಂಟ್. ಅದು ಅಧಿಕೃತವಾದಂತ ಮಾನ್ಯತೆ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ಅಧಿಕೃತವಾದಂತಹ ಮಾನ್ಯತೆ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕೋಟೆಡ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ನೋಡ್ತೀವಿ. ಸೊ ದೇ ಆರ್ ಆಲ್ ಲಿಸ್ಟೆಡ್. ಕೋಟೆಡ್ ಶೇರ್ಸ್ ಆರ್ ಲಿಸ್ಟೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್. ಸೊ ನಾಟ್ ಲಿಸ್ಟೆಡ್ ಅಲ್ಲ, ಪರ್ಚೇಸ್ಡ್ ಅಲ್ಲ, ಗಿಫ್ಟೆಡ್ ಅಲ್ಲ. ದೆನ್ ಕ್ವೆಶ್ಚನ್ ನಂಬರ್ 13. ಅಂಡರ್ ನೆಟ್ ಅಸೆಟ್ಸ್ ವ್ಯಾಲ್ಯೂ ಆಫ್ ಶೇರ್ ಡಿಪೆಂಡ್ಸ್ ಆನ್ ಡ್ಯಾಶ್. ನೆಟ್ ಅಸೆಟ್ಸ್ ಮೆಥಡ್ ನಲ್ಲಿ ಓಕೆ, ಈಗ ಶೇರ್ ವ್ಯಾಲ್ಯೂಯೇಷನ್ ಮಾಡುವಾಗ ನೆಟ್ ಅಸೆಟ್ಸ್ ಮೆಥಡ್ ಬರುತ್ತೆ, ಡಿವಿಡೆಂಡ್ ಈಲ್ಡ್ ಮೆಥಡ್ ಬರುತ್ತೆ, ಫೇರ್ ವ್ಯಾಲ್ಯೂ ಮೆಥಡ್ ಬರುತ್ತೆ, ಹೌದಾ? ಹಾಗಾಗಿ ಈ ಮೂರು ಮೆಥಡ್ ಅಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡುವಾಗ, ಅಥವಾ ಮೂರರಲ್ಲಿ ಯಾವುದೇ ಮೆಥಡ್ ಅಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡುವಾಗ, ಇಲ್ಲಿ ಕೊಟ್ಟಿದ್ದಾರೆ ಅವರು ಅಂಡರ್ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ನೆಟ್ ಅಸೆಟ್ಸ್ ಟು ಡಿಬೆಂಚರ್ ಹೋಲ್ಡರ್ಸ್, net assets to creditors, net assets to preference shareholders, and net assets to equity shareholders. 4 ಆಪ್ಷನ್ ಇದೆ. 4ರಲ್ಲಿ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಯಾಕಂತ ಹೇಳಿದ್ರೆ ನೆಟ್ ವರ್ತ್ ಏನಿದೆಯಲ್ಲ, ನೆಟ್ ವರ್ತ್ ಅಥವಾ ಇಂಟ್ರಿನ್ಸಿಕ್ ವರ್ತ್ ಅಥವಾ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಥವಾ ನೆಟ್ ಅಸೆಟ್ಸ್ ವ್ಯಾಲ್ಯೂ, ಈ ವ್ಯಾಲ್ಯೂ ಕೇವಲ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮಾತ್ರ ಸಲ್ಲತಕ್ಕದ್ದು. ಹಾಗಾಗಿ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಇಕ್ವಿಟಿ ಶೇರ್ ವ್ಯಾಲ್ಯೂಯೇಷನ್ ಮಾಡುವಾಗ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನ ನಾವು ಏನ್ ಮಾಡಬೇಕು, ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಾದ್ರೆ ನಾವು ವ್ಯಾಲ್ಯೂಯೇಷನ್ ಮಾಡಕ ಬರೋದಿಲ್ಲ. ಸೊ ಪ್ರಧಾನವಾಗಿ ನಮಗೆ ಬೇಕಾದವರು ಇಕ್ವಿಟಿ ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸು ಅಲ್ಲ, ಡಿಬೆಂಚರ್ ಹೋಲ್ಡರ್ಸ್ ಅಲ್ಲ, ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಅಲ್ಲ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 14. FMP ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ಸ್, ಅದರ ಎಕ್ಸ್ಪಾಂಡೆಡ್ ಟರ್ಮು. FMP ಅಂದ್ರೆ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ಸ್. ಎ ಆಪ್ಷನ್ ಕರೆಕ್ಟ್. ಆಯ್ತಾ? ಆಮೇಲೆ ಕ್ವೆಶ್ಚನ್ ನಂಬರ್ 15. ಫೇರ್ ವ್ಯಾಲ್ಯೂ ಆಫ್ ಶೇರ್ ಈಸ್ ಡ್ಯಾಶ್. ಫೇರ್ ವ್ಯಾಲ್ಯೂ ಆಫ್ ಶೇರ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇಟ್ ಇಸ್ ಅವರೇಜ್ ಆಫ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ಈಲ್ಡ್ ವ್ಯಾಲ್ಯೂ. ಆಪ್ಷನ್ ಎ ಇಸ್ ಇಟ್ ಸೆಲ್ಫ್ ಇಸ್ ಕರೆಕ್ಟ್. ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಪ್ಷನ್. ಅವರೇಜ್ ಆಫ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ಈಲ್ಡ್ ವ್ಯಾಲ್ಯೂ. ಬಿ ಕರೆಕ್ಟ್ ಅಲ್ಲ. ಅವರೇಜ್ ಆಫ್ ನೆಟ್ ಅಸೆಟ್ಸ್ ಅಂಡ್ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲ. ಸಿ ಕೂಡ ನೋಡಿ ಸರಿ ಅಲ್ಲ. ಅವರೇಜ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಅಂಡ್ ಈಲ್ಡ್ ವ್ಯಾಲ್ಯೂ ಅಲ್ಲ. ಡಿ ನನ್ ಆಫ್ ಎಬೋ ಹೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಏನು? ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂದ್ರೆ ನೆಟ್ ಅಸೆಟ್ಸ್ ವ್ಯಾಲ್ಯೂ ಪ್ಲಸ್ ಈಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಫೇರ್ ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ ಫೇರ್ ವ್ಯಾಲ್ಯೂ ಅಂದ್ರೆ ಏನು? ಥಿಯರಿಯಲ್ಲಿ ನಾವು ನೋಡಿದೀವಿ. ಫೇರ್ ವ್ಯಾಲ್ಯೂ ಇಸ್ ದ ಸಿಂಪಲ್ ಅವರೇಜ್ ಆಫ್ ಬೋತ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ದ ಈಲ್ಡ್ ವ್ಯಾಲ್ಯೂ ಆಫ್ ದ ಶೇರ್ ಆಫ್ ದ ಕಂಪನಿ. ಇದಿಷ್ಟು ನೋಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಬಹುದು. ನೀವು ಇವಾಗ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಪ್ರಾಕ್ಟೀಸ್ ಮಾಡಿ ಇದನ್ನ. ಇದು ರೆಕಾರ್ಡಿಂಗ್ ಅಂದ್ರೆ ನೆಕ್ಸ್ಟ್ ಅದು ರಿಲೀಸ್ ಆಗ್ತದೆ, ರೆಕಾರ್ಡೆಡ್ ವಿಡಿಯೋ ಆಗುತ್ತೆ ಇದು. ಸೊ ಇನ್ನೊಮ್ಮೆ ಪುನಃ ನೋಡ್ಕೋಬಹುದು. ಯೂಟ್ಯೂಬ್ ಅಲ್ಲಿ ಕೂಡ ನೀವು ನೋಡ್ಕೋಬಹುದು ಇದನ್ನು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.